ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ CET ಅಪ್ಲಿಕೇಶನನ್ನು ಹಾಕಿದ್ದೀರಂತ ಅಂದ್ಕೊಳ್ತೇನೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌಟ್ಗಳಿದ್ದಿತ್ತು. ಸರ್, ನಾವು ಒಂದಿಷ್ಟು ಎಡಿಟಿಂಗನ್ನು ಮಾಡಬೇಕಿತ್ತು, ಮಾಡಲಿಕ್ಕಾಗಿಲ್ಲ, ಮತ್ತು ಎಡಿಟಿಂಗಿಗೆ ಬಿಡ್ತಾರಾ ಇಲ್ವ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಿನ್ನೆ 27/3/2025 ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಯಾರ ಕಡೆಯಿಂದ? KEA ಕಡೆಯಿಂದ. ಅಂದರೆ ಯಾರಿಗೆ ಎಡಿಟಿಂಗ್ ಮಾಡಲಿಕ್ಕೆ ಇನ್ನೂ ಕೂಡ ಉಳಿದಿದೆ. ಸೊ ಅಂದರೆ ಸ್ಟಾರ್ಟಿಂಗ್ ಕೊಟ್ಟಾಗ ಎಡಿಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಹೇಳ್ತಾರೆ ನೋಡಿ, CET 2025ಕ್ಕೆ ಆನ್ಲೈನ್ ಅರ್ಜಿಯಲ್ಲಿ ನೀಡಿರೋ ಮಾಹಿತಿ ಕ್ಲೇಮ್ಸ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ನೀವು ಕೊಟ್ಟಿರೋ ಮಾಹಿತಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂತಿದ್ರೆ, ಎಡಿಟಿಂಗ್ ಮಾಡಬೇಕಂತಿದ್ರೆ CET 2025 ಆನ್ಲೈನ್ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಅರ್ಜಿ ಸಲ್ಲಿಸಿದ ನಂತರ ಆಗಿಂದಾಗೆ ತಿದ್ದುಪಡಿ ಮಾಡಿಕೊಳ್ಳಬಹುದೆಂದು ತಿಳಿಸಲಾಗಿತ್ತು. ಆದರೂ ಅಭ್ಯರ್ಥಿಗಳು ಮತ್ತು ಪೋಷಕರು ಅರ್ಜಿಯಲ್ಲಿನ ಮಾಹಿತಿಗಳನ್ನು ಬದಲಾಯಿಸಿಕೊಳ್ಳುವ ಅವಕಾಶ ನೀಡುವಂತೆ ಕೋರುತ್ತಿದ್ದಾರೆ. ಆವಾಗಲೂ ಚಾನ್ಸ್ ಕೊಟ್ಟಿದ್ದರು, ಬಟ್ ಆದರೂ ಕೂಡ ಆವಾಗ ಚಾನ್ಸ್ ಕೊಟ್ಟಾಗ ಮಾಡದೇ ಇದ್ದವರಿಗೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಪ್ರಸ್ತುತ CET 2025 ಆನ್ಲೈನ್ ಅರ್ಜಿಯಲ್ಲಿನ ಮಾಹಿತಿಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು CET 2025 ಪರೀಕ್ಷೆಯ ನಂತರ ಪೋರ್ಟಲನ್ನು ತೆಗೆಯಲಾಗುವುದು. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸು. ಇದರ ಮೀನಿಂಗ್ ಏನಂತ ಕೇಳಿದರೆ, ಫಾರ್ ದ ಬೆನಿಫಿಟ್ ಆಫ್ ದ ಕ್ಯಾಂಡಿಡೇಟ್ಸ್ ಪ್ರೊವಿಷನ್ ವಿಲ್ ಬಿ ಗಿವನ್ ಟು ಎಡಿಟ್ CET 2025 ಅಪ್ಲಿಕೇಶನ್. ನೀವು ಏನು ಅಪ್ಲಿಕೇಶನ್ ಆಲ್ರೆಡಿ ಕೊಟ್ಟಿದ್ದೀರಾ, ಸಬ್ಮಿಟ್ ಮಾಡಿದ್ದೀರಾ, ಅಲ್ಲಿ ಏನಾದರೂ ಎಡಿಟಿಂಗ್ ಇದ್ದರೆ, ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಮಿಸ್ ಆಗಿದ್ದರೆ ಅಥವಾ ಏನೋ ಒಂದು ಆಗದೇ ಇದ್ದರೆ, ಎಡಿಟಿಂಗ್ ಮಾಡಬೇಕು ಅಂತಿದ್ರೆ ನಿಮ್ಮ CET ಎಕ್ಸಾಮ್ನ ನಂತರ ನಿಮಗೆ ಎಡಿಟಿಂಗ್ ಆಪ್ಷನ್ನ ಕೊಡ್ತಾರೆ. ಓಕೆ, ಆಫ್ಟರ್ CET 2025 ಎಕ್ಸಾಮ್. ಸೊ ಕ್ಯಾಂಡಿಡೇಟ್ಸ್ ಆರ್ ಹಿಯರ್ ಬೈ ಇನ್ಫಾರ್ಮ್ ಟು ಕೀಪ್ ವಿಸಿಟಿಂಗ್ KEA ವೆಬ್ಸೈಟ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ವೆಬ್ಸೈಟ್ಗಳನ್ನು ನೀವು ವಿಸಿಟ್ ಮಾಡ್ತಾ ಇರಬೇಕಂತೆ. ಎನಿವೆ, ನಾನು ನೋಡ್ತಾ ಇರ್ತೇನೆ. ಸೊ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ, ಆಯಿತಾ. ನಿಮಗೆ CET ಎಕ್ಸಾಮ್ನ ನಂತರ ಮತ್ತೆ ನಿಮ್ಮ ಅಪ್ಲಿಕೇಶನ್ನ ಎಡಿಟಿಂಗ್ಗೆ ಕೊಡ್ತಾರೆ. ಯಾರ್ಯಾರು ಎಡಿಟ್ ಮಾಡಬೇಕು ಅಂತ ಇದ್ದೀರಾ, ಏನೇನು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗಿಲ್ಲ, ಕನ್ನಡ ಮೀಡಿಯಮು, ರೂರಲ್ಲು, ಸರ್ಟಿಫಿಕೇಟ್ಸು ಲೈಕ್ ಸ್ಪೋರ್ಟ್ಸ್, NSS, NCC ಆರ್ ಇವರ ಡಿಫೆನ್ಸು, ಡಿಫೆನ್ಸು, ಇದು ಯಾವುದು ಕೊಡಲಿಕ್ಕೆ ಆಗದೇ ಇದ್ದವರಿಗೆ ಎಡಿಟಿಂಗ್ ಮಾಡಬೇಕು ಅಂತಿದ್ರೆ, ಇನ್ಕಮ್, ಕಾಸ್ಟು ಏನೇ ಮಾಡಬೇಕಂತಿದ್ರು ನಿಮ್ಮ CET ಎಕ್ಸಾಮ್ ನಂತರ ಮತ್ತೆ ಓಪನ್ ಮಾಡ್ತಾರಂತೆ. ಅವ್ರು ಏನು ಹೇಳಿದ್ದಾರೆ, ಗಿವನ್ ಟು ಎಡಿಟ್ CET ಅಪ್ಲಿಕೇಶನ್ ಆಫ್ಟರ್ CET ಎಕ್ಸಾಮ್. ಅಂದರೆ 16-17 ಎಕ್ಸಾಮ್ ಆಗುತ್ತೆ ನೋಡಿ. ಎಕ್ಸಾಮ್ನ ನಂತರ ಒಂದು ಡೇಟನ್ನು ರಿಲೀಸ್ ಮಾಡ್ತಾರೆ, ಒಂದು ಸ್ವಲ್ಪ ದಿನ ಅದನ್ನು ಓಪನ್ ಇಡ್ತಾರೆ, ಆವಾಗ ನೀವು ಎಡಿಟಿಂಗ್ ಮಾಡ್ಬೋದು. ಯಾವಾಗ ಅಂತ ನಾನು ನಿಮ್ಗೆ ಅದನ್ನು ಹೇಳ್ತೇನೆ. ಓಕೆ, ಅವ್ರು ಎಡಿಟಿಂಗ್ ಓಪನ್ ಮಾಡಿದ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಕೊಡ್ತೇನೆ. ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ಇದೇ ರೀತಿ ಇನ್ಫಾರ್ಮೇಷನ್ನ ಅಪ್ ಟು ಡೇಟ್ ನಿಮಗೆ ಕೊಡ್ತಾ ಇರ್ತಾನೆ. ಈ ಥರ ಇನ್ಫಾರ್ಮೇಷನ್ನ ನೀವು ಮಿಸ್ ಮಾಡಬಾರ್ದು ಅಂದ್ಕೊಳ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದ್ದರೆ, ನಿಮಗೆ ಯೂಸ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.